ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಖುಷಿ ಯೂಟ್ಯೂಬ್ ಚಾನೆಲ್. ನಾನಿವತ್ತು ಶೇರ್ ಮಾಡ್ತಾ ಇರೋ ರೆಸಿಪಿ ವೆಜಿಟೇಬಲ್ ಚಪಾತಿ. ಇದು ಎಸ್ಪೆಷಲಿ ಮಕ್ಕಳಿಗೆ ಅಂತಲೇ ಮಾಡ್ತಾ ಇರೋದು. ಸೊ ನಾನಿಲ್ಲಿ ಒಂದು ಬೌಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಅರ್ಧ ಕ್ಯಾರೆಟ್, ಅರ್ಧ ಬೀಟ್ರೂಟ್ ತುರಿದ್ಬಿಟ್ಟು ತೊಗೊಂಡಿದ್ದೀನಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸೊ ಇಷ್ಟನ್ನು ಹಾಕಿಬಿಟ್ಟು ಚೂರು ಉಪ್ಪು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಕಲಿಸ್ಕೊಳ್ತಾ ಹೋಗಿ. ಗೋಧಿ ಹಿಟ್ಟು ನಾವೇ ಹಾಕ್ಸಿರೋದು, ಅಂಗಡಿದೆಲ್ಲ ಇದು. ಅದಕ್ಕೆ ಸ್ವಲ್ಪ ಮೆಂತೆ, ಉದ್ದಿನಬೇಳೆ, ಅಕ್ಕಿ ಹಾಕ್ಬಿಟ್ಟು ಹಾಕ್ಸಿದ್ದೀವಿ ಗೋಧಿ ಹಿಟ್ಟನ್ನ. ನೀವು ಅದೇ ಥರನೇ ಮಾಡ್ಕೊಳ್ಳಿ. ಸೊ ಅದರಿಂದ ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದು ಮಕ್ಕಳಿಗೆ ಅಂತಲೇ ಎಸ್ಪೆಷಲಿ ಮಾಡ್ತಾ ಇರೋದು. ಸೊ ಲಂಚ್ ಬಾಕ್ಸಿಗೆ ಅಥವಾ 1 ಇಯರ್ ಮೇಲ್ಪಟ್ಟ ಮಕ್ಕಳಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ಸೊ ನಾವಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಈ ಥರ ಆದಾಗ ಒಂದು 3 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ನೀವು ಬೇಕಾದರೆ ತುಪ್ಪ ಇಲ್ಲ ಅಂದರೆ ಆಯಿಲ್ ಸಹ ಹಾಕ್ಕೋಬೋದು. ಬಟ್ ನಾನಿಲ್ಲಿ ನನ್ನ ಮಗಳಿಗೆ ಮಾಡ್ತಾ ಇರೋದು, ಅವಳಿಗೆ 1 ಇಯರ್ 8 ಮಂತ್ಸು. ಸೊ ಅದಕ್ಕೇ 3 ಸ್ಪೂನ್ ತುಪ್ಪ, 1/2 ಟೇಬಲ್ ಸ್ಪೂನಷ್ಟು ಆಯಿಲ್ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀಟಾಗಿ ಕಲಿಸಾದ್ಮೇಲೆ ಈ ಥರ ಆಗುತ್ತೆ. ಸೊ ಅವಳಿಗೆ ಏನು ಕೊಡ್ತೀವೋ ನಾವು ಅದನ್ನೇ ತಿಂತಾ ಇರೋದು. ಸೊ ಇದನ್ನು ನೀವು ತಟ್ಕೋಬೋದು. ತಟ್ಟೋಕ್ಕಾಗಿಲ್ಲ ಅಂದರೆ ಈ ಥರ ಚಪಾತಿ ಥರ ಹೊಸಿಲೂಬೋದು, 2 ಥರನೂ ಮಾಡ್ಕೋಬೋದು. ನಾನಿಲ್ಲಿ ಚಪಾತಿ ಥರ ಹೊಸಿತಾ ಇದ್ದೀನಿ. ಆ್ಯಂಡ್ 1 ಇಯರ್ ಬೇಬಿಯಿಂದ ಯಾರು ಬೇಕಾದರೂ ತಿನ್ಬೋದು. ಬಿಕಾಸ್ ಇದರಲ್ಲಿ ಕ್ಯಾರೆಟು, ಬೀಟ್ರೂಟ್ ಎಲ್ಲ ಇರೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಕೆಲವೊಂದು ಮಕ್ಕಳು ಇರ್ತಾರೆ, ಬರೀ ಚಪಾತಿ ಅಷ್ಟೇ ತಿಂತಾರೆ, ಪಲ್ಯ ಚಟ್ನಿ ಏನೂ ತಿನ್ನಲ್ಲ. ಸೊ ಆ ಥರ ಮಕ್ಕಳಿಗೆ ಇದು ತುಂಬಾ ಯೂಸ್ ಆಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬರೀ ಚಪಾತಿ ಮತ್ತು ತುಪ್ಪ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿಬಿಟ್ಟು ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಫ್ಯಾಮಿಲೀಲಿ ಯಾರು ಇರ್ತಾರೆ ಅವ್ರಿಗೆ ಈ ಥರ ಮಾಡಿಕೊಡಿ, ತುಂಬಾ ಇಷ್ಟ ಆಗುತ್ತೆ. ಸೊ ಹೊಸ್ದಾದ್ಮೇಲೆ ಈ ಥರ ಆಗುತ್ತೆ. ಇದನ್ನು ನಾವು ಚಪಾತಿ ಮಾಮೂಲಿ ಬೇಯಿಸ್ಕೊಳ್ತೀವಲ್ಲ ಆ ಥರ ಬೇಯಿಸ್ಕೊಳ್ಳೋದಷ್ಟೇ. ನಾನಿಲ್ಲಿ ಚಪಾತಿ ಬೇಯಿಸ್ಕೊಳ್ಳುವಾಗ ತುಪ್ಪ ಹಾಕ್ತಾಯಿದ್ದೀನಿ. ಸೊ ಮೇಲಷ್ಟೇ ಒಂದು 1/2 ಟೀ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಲಂಚ್ ಬಾಕ್ಸಿಗೆಲ್ಲ ಈ ಥರ ಮಾಡಿ ಕೊಡ್ಬೋದು. ಫುಲ್ ಖಾಲಿಯಾಗಿ ಬರುತ್ತೆ. ನಿಜ ಈ ಥರ ಮಾಡಿಕೊಡಿ, ಅವ್ರಿಗೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಸೇಮ್ ನಾವು ಚಪಾತಿ ಯಾವ ಥರ ಸುಡ್ತೀವಲ್ಲ ಅದೇ ಥರನೇ ಸುಡೋದು. ನೀವು ಬೇಕಾದರೆ ಮಸಾಲ ರೊಟ್ಟಿ ಹಿಂಗೆ ತಟ್ತಾರೆ ಅಲ್ವಾ, ಆ ಥರನೂ ಮಾಡ್ಕೋಬೋದು. ಆ ಥರ ಮಾಡ್ಕೋಬೇಕಂದ್ರೆ ಅದು ಹಿಟ್ಟು ಸ್ವಲ್ಪ ತೆಳು ಇರಬೇಕು, ಆವಾಗ ತಟ್ಕೋಬೋದು. ಸೊ ಆ ಕಡೆ ಈ ಕಡೆ ಚೆನ್ನಾಗಿ ರೋಸ್ಟ್ ಮಾಡಿ. ನಾನಿಲ್ಲಿ ಕ್ಯಾರೆಟು, ಬೀಟ್ರೂಟ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕಿರೋದು. ನಿಮಗೆ ಬೇಕಾದರೆ ಎಕ್ಸ್ಟ್ರಾ ತರಕಾರಿ ಹಾಕ್ಕೋಬೇಕು, ಇಲ್ಲ ಯಾವುದಾದ್ರೂ ತರಕಾರಿ ಸ್ಕಿಪ್ ಮಾಡ್ಕೋಬೋದು ಅಂತ ಅಂದರೆ ಆ ಥರನೂ ಮಾಡ್ಕೋಬೋದು. ಎಕ್ಸ್ಟ್ರಾ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ನಾನು ಹಾಕಿರೋದ್ರಲ್ಲಿ ಕಡಿಮೆನೂ ಮಾಡ್ಕೋಬೋದು. ಸೊ ಇಷ್ಟೇ, ತುಂಬ ಸಿಂಪಲ್ಲು. ನೋಡಿ ಈ ಥರ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಹೆಲ್ತಿ ಚಪಾತಿ ರೆಡಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.